ಹಾಯ್ ಹಲೋ ವೀಕ್ಷಕರೇ, ಸ್ನೇಹಿತರೆ, ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ವೀಕ್ಷಕರೇ, ನಿಮಗೂ ಕೂಡ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ ಹಾಗೂ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಒಂದು ಭಾಳಷ್ಟು ಎಫೆಕ್ಟಿವ್ ಆದಂಥ ರೆಮಿಡಿನ ನೀವು ಇವತ್ತು ತಿಳ್ಕೊತೀರ. ವೀಕ್ಷಕರೇ, ಖಂಡಿತವಾಗ್ಲೂ ಇದನ್ನು ಬಳಸಿದ ಮೇಲೆ ನಿಮ್ಮ ಕೂದಲು ಆರೈಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ ಹಾಗೂ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪು ಆಗುತ್ತೆ ಅಂತ ನೋಡ್ಕೊಂಡು ನೀವೇ ಆಶ್ಚರ್ಯ ಪಡ್ಕೊಳ್ತೀರ. ವೀಕ್ಷಕರೇ, ಮಾಡೋದು ಕೂಡ ಸುಲಭವಾಗಿದೆ. ಇದನ್ನು ವಾರದಲ್ಲಿ 3 ಸಲ ಮಾಡ್ತಾ ಬಂದರೆ ನಿಮಗಿರುವಂಥ ಪ್ರತಿಯೊಂದು ಕೂದಲಿಂದ ಸಮಸ್ಯೆ ಕಡಿಮೆ ಆಗುತ್ತೆ. ಅದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ಬನ್ನಿ ವೀಕ್ಷಕರೇ, ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ, ಅದ್ರಗೋಸ್ಕರ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ವೀಕ್ಷಕರೇ, ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈ ಒಂದು ಕಾಚಿನ ಬೋಲದೇ ಉಪಯೋಗನ ಮಾಡಬೇಕಾಗಿದೆ. ಯಾಕಂದರೆ ನಾವು ಬೇರೆ ಬೋಲಲ್ಲಿ ಮಾಡಿದ್ರೆ ರಿಯಾಕ್ಷನ್ ಹಾಗೂ ಇಂಟರಾಕ್ಟ್ ಆಗಿ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ಕಾಚಿನ ಬೌಲಲ್ಲಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಆಮ್ಲ ಎಣ್ಣೆ ಅಂದರೆ ನೆಲ್ಲಿಕಾಯಿ ಎಣ್ಣೆನ ಹಾಕ್ತಾಯಿದ್ದೀನಿ. ಆಮ್ಲ ಹೇರ್ ಆಯಿಲ್ ಅಂದರೆ ಸಾಮಾನ್ಯವಾಗಿ ಇದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನಾನಂತೂ ಯೂಸ್ ಮಾಡ್ತೀನಿ. ಹಾಗಾಗಿ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಯಾವ ಒಂದು ಆಯಿಲ್ನ ನೀವು ತಲೆಗೆ ಹಚ್ಕೊಳ್ತೀರಲ್ವ ಅದು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬಹುದು. ವೀಕ್ಷಕರೇ, ಆಮೇಲೆ ನೋಡಿ, ಇಲ್ಲಿ ನಾನು ಒಂದು 2 ಕರ್ಪೂರವನ್ನು ತೊಗೊಂಡಿದ್ದೀನಿ. ಕರ್ಪೂರಲ್ಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಯಾರಿಗೆಲ್ಲ ತುಂಬ ಹೊಟ್ಟಿನ ಸಮಸ್ಯೆ ಇರುತ್ತೆ ವೀಕ್ಷಕರೇ, ಅದ್ರಾಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಬರೀ ನೀವು ಕೊಬ್ಬರಿ ಎಣ್ಣೆಲಿ ಅಥವಾ ಯಾವುದೇ ಒಂದು ಹೇರ್ ಆಯಿಲ್ನ ನೀವು ಯೂಸ್ ಮಾಡ್ತಕ್ಕಂಥ ಎಣ್ಣೆನ ಕಪೂರ್ ಜೊತೆ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಇರುವಂಥ ಹೊಟ್ಟಿನ ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರುವಂಥದ್ದು ಮೆಂತ್ಯ ಕಾಳು. ಅಂದರೆ ಇಲ್ಲಿ ನಾನು ಮೆಂತ್ಯ ಕಾಳು ಬಳಸ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಮೆಂತ್ಯ ಕಾಳನ್ನು ಯಾವ ರೀತಿಯಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋದು ಅಂತ. ಸೊ ನೋಡಿ, ಮೆಂತ್ಯ ಕಾಳಂತೂ ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ವೈಟಮಿನ್ ಸಿ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹಾಗೂ ಐರನ್ ಎಲ್ಲರಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಇದರಲ್ಲಿ ಇರುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಮೆಂತ್ಯ ಕಾಳನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ನಾನಂತೂ ನೋಡಿ 2 ಸ್ಪೂನಷ್ಟು ಇಲ್ಲಿ ಮೆಂತ್ಯ ಕಾಳು ಪುಡಿನ ಹಾಕೋತಾ ಇದ್ದೀನಿ. ಇದು ನಮ್ಮ ಕೂದಲು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೂ ಕೂಡ ಅತಿ ಜಾಸ್ತಿ ಪ್ರಮಾಣದಲ್ಲಿ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇಲ್ಲಿ ಮೆಂತ್ಯ ಕಾಳನ್ನು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಆಮೇಲೆ ಇಲ್ಲಿ ನಾನು ಹಾಕ್ಕೊತಾ ಇರೋವಂಥದ್ದು ಕಾಫಿ, ಬ್ರೂ ಇನ್ಸ್ಟೆಂಟ್ ಕಾಫಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬಹುದು. ಕಾಫಿ ಹಾಕೋದ್ರಿಂದ ಯಾವುದೇ ಒಂದು ರೆಮಿಡಿ ನಾವು ಹಚ್ಕೊಂಡ್ರೆ ಅದು ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ವರ್ಕ್ ಮಾಡುತ್ತೆ. ಕೂದಲಲ್ಲಿ ಎಷ್ಟೇ ಡ್ರೈ ಫ್ರೀಝಿ ಆಗಿರಲಿ ಅದನ್ನು ಕಡಿಮೆ ಮಾಡುತ್ತೆ. ಸಾಫ್ಟ್ ಸಿಲ್ಕಿ ಶೈನಿ ಹೇರ್ ನಮ್ಮನ್ನು ಕೊಡುತ್ತೆ ಈ ಒಂದು ಕಾಫಿ. ಹಾಗೂ ಯಾವುದೇ ಒಂದು ರೆಮಿಡಿ ಅಪ್ಲೈ ಮಾಡಿಕೊಂಡ್ರೆ ಅದಕ್ಕೆ ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ಚೆನ್ನಾಗಿ ಬೆನಿಫಿಟ್ ಕೊಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ 1 ಸ್ಯಾಶೆ ಅಂದರೆ 1 ಚಮಚ ಅಷ್ಟು ಕಾಫಿನ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ. ಸೊ ಈ ಒಂದು ಹೇರ್ ಪ್ಯಾಕ್ನ ನೀವು ಖಂಡಿತವಾಗ್ಲೂ ಉಪಯೋಗನ ಮಾಡ್ಕೊಂಡು ನೋಡಿ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನೀವೇ ನೋಡ್ಕೊಂಡು ಆಶ್ಚರ್ಯ ಪಡ್ಕೋತೀರ. ಆಮೇಲೆ ವೀಕ್ಷಕರೇ, ಯಾವ ಒಂದು ಶಾಂಪೂನ ನೀವು ತಲೆ ಸ್ನಾನಕ್ಕೆ ಬಳಸ್ತಿರಲ್ವ ಆ ಒಂದು ಶಾಂಪೂನ ಇಲ್ಲಿ ಹಾಕ್ಕೊಳ್ಬೇಕು. ಸೊ ನೋಡಿ, ವಾರದಲ್ಲಿ 3 ಸಲ ಅಂತೂ ತಲೆ ಸ್ನಾನ ಮಾಡೇ ಮಾಡ್ತೀವಿ ಅಲ್ವಾ. ಸೊ ನಾರ್ಮಲಾಗಿ ಬರೀ ಶಾಂಪೂಯಿಂದ ತಲೆ ಸ್ನಾನ ಮಾಡೋ ಬದಲಾಗಿ ಈ ಥರ ಮಾಡಿ ನೋಡಿ, ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ಡ್ಯಾಂಡ್ರಫ್ ಅಂತೂ ಖಂಡಿತ ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ. ಸೊ ನೋಡಿ, ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಇದನ್ನು ಚೆನ್ನಾಗಿ ಲೆಂತ್ ಮೇಲೆ, ಸ್ಕ್ಯಾಲ್ಪ್ ಮೇಲೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿಕೊಂಡು ಬರೀ ಒಂದು 20 ನಿಮಿಷ ಬಿಡಬೇಕು ವೀಕ್ಷಕರೇ, ಜಾಸ್ತಿ ಇಲ್ಲ, ಬರೀ ಒಂದು 20 ಮಿನಿಟ್ಸ್ ಹಾಗೆ ಬಿಟ್ಟುಬಿಟ್ರೆ ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ನಿಮ್ಮ ಕೂದಲು ಶೈನಿ ಸಿಲ್ಕಿ ಆಗುತ್ತವೆ, ಕೂದಲು ಕಪ್ಪು ಬಣ್ಣಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತವೆ
ಹೊಟ್ಟೆ ಇರ್ತಕ್ಕಂಥ ಸಮಸ್ಯೆ ಕೂಡ ಈ ಒಂದು ರೆಮಿಡಿಯಿಂದ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ಇಂಥ ಒಂದು ಬೆಸ್ಟ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡಲೇಬೇಕು. ಸೊ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಥರ ನಾವು ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಇದರಿಂದ ನಮ್ಮ ಕೂದಲು ಆರೈಕೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಇರುತ್ತೆ. ಮೆಂತ್ಯ ಕಾಳಂತೂ ಕೂದಲಿಗೆ ಬಹಳಷ್ಟು ಒಳ್ಳೆಯದು ವೀಕ್ಷಕರೇ. ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ಹೇರ್ ಪ್ಯಾಕ್ನ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ. ಆಮೇಲೆ ನಿಮ್ಮ ಕೂದಲು ಆರೈಕೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೋಡ್ಕೊಂಡು ನೀವೇ ಆಶ್ಚರ್ಯ ಪಡ್ಕೋತೀರಾ. ಸೊ ಇದನ್ನು ವಾರದಲ್ಲಿ 3 ಸಲ ಮಾಡ್ತಾ ಬನ್ನಿ ವೀಕ್ಷಕರೇ. ಒಂದೇ ಒಂದು ತಿಂಗಳಲ್ಲಿ ನಿಮಗಿರುವಂಥ ನಿಮ್ಮ ಎಲ್ಲ ಒಂದು ಹೇರ್ ಪ್ರಾಬ್ಲಮ್ಸಿಂದ ನೀವು ಪರಿಹಾರನ ಪಡ್ಕೊಳ್ಬೋದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ. ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಇದೇ ಥರವಾದ ನೈಸರ್ಗಿಕವಾದಂಥ ವೀಡಿಯೋಸ್ ನೋಡೋಕ್ಕೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.